ಮಿಲೆಟ್ಸ್ ತಿಂದರೆ ವೆಯ್ಟ್ ಲಾಸ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ, ಬಾಡಿ ಫಿಟ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಾವು ಕೇಳಿರ್ತೀವಿ. ನೀವು ಕೂಡ ನಿಮ್ಮ ಊಟದಲ್ಲಿ ಅಕ್ಕಿ, ಗೋಧಿನ ಬಿಟ್ಟು ರಾಗಿ, ನವಣೆ, ಸಾಮೆ ಅಂತ ಮಿಲೆಟ್ಸ್ ತಿನ್ನೋಕೆ ಶುರು ಮಾಡಿದ್ದೀರಾ? ಆದರೆ ತೂಕ ಕಡಿಮೆ ಆಗೋ ಬದಲು ಇನ್ನೂ ಜಾಸ್ತಿ ಆಗ್ತಿದ್ಯಾ? ಹೊಟ್ಟೆ ಉಬ್ರ, ಗ್ಯಾಸ್ಟ್ರಿಕ್, ಕಿರಿಕಿರಿ ಕಾಡ್ತಿದ್ಯಾ? ಹಾಗಾದರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ರೀತಿ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮಾಡ್ತಿರೋದು ಒಂದೇ ಒಂದು ತಪ್ಪು. ಆ ತಪ್ಪು ನಿಮ್ಮ ಇಡೀ ಹೆಲ್ತ್ ಜರ್ನಿನ ಹಾಳು ಮಾಡ್ತಿದೆ. ಜನವರಿಯಿಂದ ಡಿಸೆಂಬರ್ವರೆಗೂ ದಿನ ಬೆಳಗ್ಗೆ ಸಾಯಂಕಾಲ ಮಿಲೆಟ್ಸ್ ತಿಂದರೂ ನಿಮಗೆ ಯಾಕೆ ರಿಸಲ್ಟ್ ಸಿಗ್ತಿಲ್ಲ ಅಂದರೆ ನೀವು ಅದನ್ನು ಪ್ರಿಪೇರ್ ಮಾಡ್ತಿರೋ ವಿಧಾನನೇ ತಪ್ಪಾಗಿದೆ. ಮಿಲೆಟ್ಸ್ ತಿನ್ನುವಾಗ 90% ಜನ ಮಾಡೋ 4 ಪ್ರಮುಖ ತಪ್ಪುಗಳು ಯಾವುವು, ಅದನ್ನು ಸರಿಪಡಿಸೋದು ಹೇಗೆ ಮತ್ತು ನಿಮ್ಮ ಬಾಡಿ ಟೈಪ್ಗೆ ಯಾವ ಮಿಲೆಟ್ಸ್ ಬೆಸ್ಟ್ ಅನ್ನೋದನ್ನು ಸೈನ್ಸ್ ಪ್ರೂವನ್ ಫ್ಯಾಕ್ಟ್ ಜೊತೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಕೊನೆಯಲ್ಲಿ ಒಂದು ಬೋನಸ್ ಡಯಟ್ ಪ್ಲಾನ್ ಕೂಡ ತಿಳಿಸಿದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ವಿತ್ ಮಿಸ್ಟೇಕ್ ನಂಬರ್ 1. ಮಿಲೆಟ್ಸ್ನ ಸರಿಯಾಗಿ ನೆನೆಸದೇ ಇರೋದು. ತುಂಬ ಜನ ಮಿಲೆಟ್ಸ್ನ ಅಕ್ಕಿ ತರಾನೇ ಡೈರೆಕ್ಟ್ ಆಗಿ ತೊಳೆದು ಪ್ರೆಷರ್ ಕುಕ್ಕರ್ಗೆ ಹಾಕಿ ಬೇಯಿಸ್ತಾರೆ. ಇದೇ ದೊಡ್ಡ ಬ್ಲಂಡರ್ ಅಂತ ಹೇಳ್ಬೋದು. ಮಿಲೆಟ್ಸ್ ಪ್ರಕೃತಿಯ ಒಂದು ಅದ್ಭುತ ಕೊಡುಗೆ ನಿಜ, ಆದರೆ ಅದರ ಮೇಲ್ಭಾಗದ ಪದರದಲ್ಲಿ ಪೈಥೆಟಿಕ್ ಆಸಿಡ್ ಮತ್ತು ಎನ್ಸೈಮ್ಸ್ ಇನ್ಹಿಬಿಟರ್ಸ್ ಇರುತ್ತೆ. ಇದು ಪ್ರಕೃತಿ ಆ ಧಾನ್ಯಗಳಿಗೆ ಕೊಟ್ಟಿರೋ ಒಂದು ಪ್ರೊಟೆಕ್ಷನ್ ಶೀಲ್ಡ್ ತರ. ಯಾವಾಗ ನೀವು ಮಿಲೆಟ್ಸ್ನ ನೆನೆಸದೆ ಡೈರೆಕ್ಟ್ ಆಗಿ ತಿಂತಿರೋ, ಆ ಪೈಥೆಟಿಕ್ ಆಸಿಡ್ ನಿಮ್ಮ ಹೊಟ್ಟೆ ಒಳಗೆ ಹೋಗಿ ನೀವು ತಿನ್ನೋ ಊಟದಲ್ಲಿರೋ ಐರನ್, ಕ್ಯಾಲ್ಸಿಯಂ, ಜಿಂಕ್ ನಿಮ್ಮ ಬಾಡಿಗೆ ಅಬ್ಸರ್ವ್ ಆಗೋಕೆ ಬಿಡಲ್ಲ. ಇದನ್ನು ನಾವು ಆಂಟಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇದರಿಂದಾನೇ ನಿಮಗೆ ಗ್ಯಾಸ್, ಬ್ಲೋಟಿಂಗ್ ಮತ್ತು ಕಾನ್ಸ್ಟಿಪೇಷನ್ ಆಗೋದು. ಇದಕ್ಕೆ ಏನಪ್ಪ ಸೊಲ್ಯೂಷನ್? ಬನ್ನಿ ನೋಡೋಣ. ಮಿನಿಮಮ್ 6ರಿಂದ 8 ಗಂಟೆಗಳ ಕಾಲ ಮಿಲೆಟ್ಸ್ನ ನೀರಿನಲ್ಲಿ ನೆನೆಸಿ ಇಡಬೇಕು. ನೆನೆಸಿದಾಗ ಪೈಥೆಟಿಕ್ ಆಸಿಡ್ ಬ್ರೇಕ್ ಡೌನ್ ಆಗುತ್ತೆ. ಧಾನ್ಯ ಈಸಿಯಾಗಿ ಡೈಜೆಸ್ಟ್ ಆಗಲು ಹೆಲ್ಪ್ ಆಗುತ್ತೆ. ಇದರಿಂದ ನಮ್ಮ ಬಾಡಿ ನ್ಯೂಟ್ರಿಷನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ಮಿಸ್ಟೇಕ್ ನಂಬರ್ 2. ನಮಗೆ ನವಣೆ ಇಷ್ಟ ಆದರೆ ದಿನ ನವಣೆನೇ ತಿನ್ನೋದು, ಅಥವಾ ರಾಗಿ ಇಷ್ಟ ಆದರೆ 3 ಹೊತ್ತು ರಾಗಿ ಮುದ್ದೆ ತಿನ್ನೋದು ಮಾಡ್ತಿರ್ತೀವಿ. ಪ್ರತಿಯೊಂದು ಮಿಲೆಟ್ಸ್ನಲ್ಲೂ ಬೇರೆ ಬೇರೆ ರೀತಿಯ ಅಮಿನೋ ಆಸಿಡ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ನೀವು ದಿನ ಒಂದೇ ತಿಂದರೆ ಬಾಡಿಗೆ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ವಾರದಲ್ಲಿ 2 ಥರದ ಮಿಲೆಟ್ಸ್ ರೊಟೇಟ್ ಮಾಡ್ಕೊಳ್ತಾ ಇರಬೇಕು. ಉದಾಹರಣೆಗೆ 2 ದಿವಸ ನವಣೆ ತಿಂದರೆ 2 ದಿವಸ ಸಾಮೆ, 2 ದಿವಸ ಅರ್ಕ, ಈ ರೀತಿ ರೊಟೇಷನ್ ಇರಬೇಕು. ಮಿಸ್ಟೇಕ್ ನಂಬರ್ 3. ಪೋರ್ಷನ್ ಕಂಟ್ರೋಲಲ್ಲಿ ಎಡವಟ್ ಮಾಡ್ಕೊಳ್ಳೋದು. ಜನ ಅನ್ಕೊಂತಾರೆ ಇದು ಮಿಲೆಟ್ಸ್ ಅಲ್ವಾ, ಎಷ್ಟು ತಿಂದರೂ ತೂಕ ಇಳಿಯುತ್ತೆ ಅಂತ. ಇಲ್ಲ, ಮಿಲೆಟ್ಸ್ನಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಕ್ಯಾಲರೀಸ್ ಇರುತ್ತೆ. ನೀವು ಅಕ್ಕಿ ಊಟ ಮಾಡೋಷ್ಟೇ ದೊಡ್ಡ ಪ್ಲೇಟ್ ತುಂಬ ಮಿಲೆಟ್ಸ್ ತಿಂದರೆ ವೆಯ್ಟ್ ಲಾಸ್ ಖಂಡಿತ ಆಗಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂದರೆ, ನಿಮ್ಮ ಪ್ಲೇಟ್ನಲ್ಲಿ 1/4 ಭಾಗ ಮಾತ್ರ ಮಿಲೆಟ್ಸ್ ಇರಬೇಕು. ಉಳಿದ ಭಾಗದಲ್ಲಿ ಪ್ರೋಟೀನ್ಗಾಗಿ ಬೇಳೆ, ಮೊಳಕೆ ಕಾಳು, ಮೊಟ್ಟೆ ಮತ್ತು ಹಸಿ ತರಕಾರಿಗಳು ಇರಬೇಕು. ಮಿಲೆಟ್ಸ್ನಲ್ಲಿ ಪ್ರೋಟೀನ್ ಕಡಿಮೆ ಇರೋದ್ರಿಂದ ಅದನ್ನು ಬೇಳೆ ಜೊತೆ ಕಾಂಬಿನೇಷನ್ ಮಾಡಿ ತಿಂದ್ರೇ ಕಂಪ್ಲೀಟ್ ಮೀಲ್ ಆಗೋದು. ಈಗಿನ ದಿನಗಳಲ್ಲಿ ನೀವು ನೋಡೋದಾದರೆ ತುಂಬ ಮಿಲೆಟ್ಸ್ಗಳ ಅವೈಲಬಿಲಿಟಿ ಇದೆ ಮಾರ್ಕೆಟ್ನಲ್ಲಿ. ಆದರೆ ನಮ್ಗೆ ಯಾವ್ದು ಬೆಸ್ಟ್ ಹೇಗೆ ತಿಳಿಯೋದು? ಬನ್ನಿ ನೋಡೋಣ. ನಿಮಗೆ ವೆಯ್ಟ್ ಲಾಸ್ ಆಗಬೇಕಾ? ಆಗಿದ್ರೆ ಫಾಕ್ಸ್ ಸ್ಟೈಲ್ ಮಿಲೆಟ್ ಅಂದರೆ ನವಣೆ ಅಥವಾ ಲಿಟಲ್ ಮಿಲೆಟ್, ಸಾಮೆ ಬೆಸ್ಟ್. ಇದರಲ್ಲಿ ಹೈ ಫೈಬರ್ ಇರೋದ್ರಿಂದ ತುಂಬ ಹೊತ್ತು ಹಸಿವೆ ಆಗೋದನ್ನ ತಡೆಯುತ್ತೆ. ಎರಡನೇದು ನೋಡೋದಾದ್ರೆ ನಿಮಗೆ ಡಯಾಬಿಟಿಸ್ ಕಂಟ್ರೋಲ್ ಆಗಬೇಕಾ? ಆಗಿದ್ರೆ ಫಿಂಗರ್ ಮಿಲೆಟ್ ಅಂದರೆ ರಾಗಿ ಅಥವಾ ಕೋಡೋ ಮಿಲೆಟ್, ಹರ್ಕ ಬೆಸ್ಟ್ ಅಂತಾನೆ ಹೇಳ್ಬೋದು. ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ, ಶುಗರ್ ಸ್ಪೈಕ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಮೂರನೇದಾಗಿ ನೋಡೋದಾದ್ರೆ ಬಾಡಿ ಹೀಟ್ ಮ್ಯಾನೇಜ್ ಮಾಡಬೇಕಾ? ನೆನಪಿಡಿ, ಪರ್ಲ್ ಮಿಲೆಟ್ ಅಂದರೆ ಸಜ್ಜೆ ತುಂಬ ಉಷ್ಣ. ಇದನ್ನು ಚಳಿಗಾಲದಲ್ಲಿ ತಿಂದರೆ ಒಳ್ಳೆಯದು. ಬೇಸಿಗೆಯಲ್ಲಿ ಜೋಳ ಅಥವಾ ರಾಗಿ ತಿಂದರೆ ಬಾಡಿ ತಂಪಾಗಿರುತ್ತೆ. ನಿಮ್ಮ ಬಾಡಿ ಕಂಡೀಷನ್ ಮತ್ತು ಕ್ಲೈಮೇಟ್ ನೋಡಿ ಧಾನ್ಯಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವತ್ತಿನಿಂದಾನೇ ಈ ಸಿಂಪಲ್ ರೂಲ್ಸ್ ಫಾಲೋ ಮಾಡಿ. ರಾತ್ರಿನೇ ಮಿಲೆಟ್ಸ್ನ ನೆನೆಸಿಡಿ. ಬೆಳಗಿನ ಚೆನ್ನಾಗಿ ತೊಳೆದು ಮಣ್ಣಿನ ಪಾತ್ರೆ ಅಥವಾ ನಾರ್ಮಲ್ ಪಾತ್ರೆಯಲ್ಲಿ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಕುಕ್ಕರ್ಗಿಂತ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು. ಮಧ್ಯಾಹ್ನದ ಊಟದ ತರಕಾರಿ, ಪಲ್ಯ ಮತ್ತು ಮೊಸರಿನ ಜೊತೆ ಫ್ರೆಶ್ ಆಗಿ ತಿನ್ನೋದ್ರಿಂದ ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಮಿಲೆಟ್ಸ್ ಅನ್ನೋದು ಅಮೃತ ಇದ್ದ ಹಾಗೆ, ಆದರೆ ಅದನ್ನು ಬಳಸೋ ಶೈಲಿ ಸರಿಯಾಗಿರಬೇಕು ಅಷ್ಟೇ. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ.
ಇಂತಹ ಅದ್ಭುತ ಹೆಲ್ತ್ ಕಂಟೆಂಟ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋಲಿ ಸಿಗೋಣ. ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.